ಈಗ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ. ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ರೆಸಿಪಿ. ಯಾಕೆ ಅಂದ್ರೆ ನಮ್ಮ ವೀಕ್ಷಕರು ನಮ್ಮ ಕಾರ್ಯಕ್ರಮನ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುವಂತಹ ಅಡಿಗೆಗಳನ್ನ ನಮ್ಗೆ ಬರ್ದು ಕಳಿಸ್ತಾರೆ. ಅದರಲ್ಲಿ ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾನು ಮಾಡ್ತೀನಿ. ಅದೇ ಇದರ ಸ್ಪೆಷಾಲಿಟಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೀನಾ ಅನ್ನೋರು ಹನುಮಂತ ನಗರದಿಂದ ಬರ್ದು ಕಳ್ಸಿದ್ದಾರೆ ರೆಸಿಪಿ. ಹನುಮಂತ ನಗರದಿಂದ ಚಿಕ್ಕತಿರುಪತಿಯಿಂದ ಆಗಿದ್ರೆ ಇವಳು ಫ್ರೆಂಡ್ ಇರ್ತಾ ಇಲ್ಲ. ಇಲ್ಲ, ಮೀನಾ ಅನ್ನೋರು ಹನುಮಂತ ನಗರದಿಂದ ಬರ್ದು ಕಳ್ಸಿದ್ದಾರೆ. ಸೊ ಈ ಬರ್ದು ಕಳ್ಸಿರುವಂತಹ ರೆಸಿಪಿ ಹೆಸರು ಬ್ರೆಡ್ ಬಿಸ್ಕತ್. ಬ್ರೆಡ್ ಬಿಸ್ಕತ್. ಸೊ ಇಟ್ಸ್ ಅ ಸ್ಪೆಷಲ್ ರೆಸಿಪಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಬ್ರೆಡ್, ಹಾಲು, ಸಕ್ಕರೆ ಪುಡಿ, ಎಗ್ ವೈಟ್, ಗೋಡಂಬಿ ಬಾದಾಮಿ, ಆಮೇಲೆ ಚೀಸ್. ಮಾಡೋಣ. ಈಗ ಬ್ರೆಡ್ ಬಿಸ್ಕೆಟ್ ಮಾಡ್ಬೇಕು. ಫಸ್ಟ್ ನಾನು ತವಾ ಇಟ್ಬಿಡ್ತೀನಿ, ಯಾಕಂದ್ರೆ ತವಾ ಹೀಟ್ ಆಗಕ್ಕೆ ಟೈಮ್ ತಗೊಳುತ್ತಲ್ಲ. ಇವತ್ತೆಲ್ಲ ಆಲ್ಮೋಸ್ಟ್ ತವಾ ರೆಸಿಪೀಸೇ ತೋರಿಸ್ತೀನಿ ಅಲ್ವಾ. ಮಿಕ್ಸಿಂಗ್ ಬೌಲ್ ಕೊಡಿ. ಮೊದಲನೇದಾಗಿ ಬ್ರೆಡ್ ಬಿಸ್ಕತ್ ಆಗಿರೋದ್ರಿಂದ ಬ್ರೆಡ್ ನ ಹಾಕೊಂಡ್ಬಿಡಿ. ಓಕೆ. ಆಮೇಲೆ ನೀವು ನಮಗೆ ಬಿಸ್ಕೆಟ್ ಹಾಕ್ತೀರಾ. ಸ್ಪೂನ್. ಆನಂದ್, ನಿಮ್ ಲೆವೆಲ್ಗೆ ನಾನು ಟ್ಯಾಲೆಂಟ್ ಅಲ್ಲ. ಇಷ್ಟೆಲ್ಲ ಮಾಡ್ತಾ ಇದೀರಾ, ಒಳ್ಳೆ ಕತೆನಲ್ಲ. ಈಗ ಈ ಸಕ್ಕರೆ ಪುಡಿನ ಸಕ್ಕರೆ ರಂಗೋಲಿ ಪುಡಿ ತರ ಇದೆಯಪ್ಪ. ಸಕ್ಕರೆನ ಪೌಡರ್ ಮಾಡಿದ್ರೆ ಹಿಂಗಾಗುತ್ತಾ? ಹೌದು. ಓ, ಹಂಗ ರಂಗೋಲಿ ಪುಡಿನ ಫ್ರಿಜ್ ಅಲ್ಲಿ ಇಟ್ಟರೆ ಸಕ್ಕರೆ ಆಗ್ಬಿಡುತ್ತೆ ಗಟ್ಟಿ. ಓಕೆ. ಈಗ ಹಾಲ, ಇದು ಗೋಡಂಬಿ ಓಕೆ, ಬಾದಾಮಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದೀವಿ. ಅದನ್ನ ಇದ್ರಲ್ಲಿ ಹಾಕ್ಬಿಡ್ತೀನಿ. ಯಾಕೆಂದ್ರೆ ನಾವು ಬಿಸ್ಕೆಟ್ ತಿಂದಾಗ ಮಧ್ಯ ಮಧ್ಯದಲ್ಲಿ ಸಿಗುತ್ತಲ್ಲ, ಅದೇ ರೀತಿ. ಓಕೆ. ಈಗ ನೀರ್ ಹಾಕೋ ಬಿಸ್ಕೆಟ್ ಅಂದ್ಮೇಲೆ ಬಿಡಿ ಎಲ್ಲ ಇರ್ಲೇಬೇಕು. ಓಕೆ. ಇದು ಎಗ್ ವೈಟ್. ಓಕೆ. ಈಗ ಹಾಲು ಮಿಕ್ಸ್ ಮಾಡ್ಬೇಕಾ? ಹಾಲು ಇದನ್ನ ಇದ್ರಲ್ಲಿ ಹಾಕೋದಾ? ಸ್ವಲ್ಪ. ಇವಾಗ ಇದು ಇಂಪಾರ್ಟೆಂಟ್. ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಬಿಸ್ಕೆಟ್ ಇದ್ರಲ್ಲಿ ಮಾಡಿಟ್ಟಿದ್ದೀನಿ. ಸೊ ಈಗ ಇದನ್ನ ತವಾ ಮೇಲೆ ಹಾಕ್ಬೇಕು. ಸ್ವಲ್ಪ ತುಪ್ಪ ಸವರಿ ತವಾ ಮೇಲೆ. ಇವಾಗ ಇದನ್ನ ಹಿಂಗ್ ಹಾಕ್ಬೇಕು. ಚೀಸ್ ನ ಕಟ್ ಮಾಡಿ ಇಟ್ಟಿರೋದು. ಇದನ್ನ ಮಧ್ಯದಲ್ಲಿ ಚೀಸ್ ಹಾಕಿ ಇದನ್ನ ಹಿಂಗ್ ಹಾಕ್ಬೇಕು. ಓಕೆ. ಸೊ ಅದು ಎರಡು ಕಡೆನೆ ಬೇಯಬೇಕು. ಇವಾಗ ನಾನು ಮಾಡಿಟ್ಟಿದ್ದೀನಲ್ಲ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆಯಪ್ಪ ಇದು. ಇದು ಮತ್ತೆ ಇದ್ರ ಮೇಲೆ ಚೀಸ್ ಹಾಕ್ಬೇಕು. ಚೀಸ್ ನ ಕಟ್ ಮಾಡಿ ಇಟ್ಕೋಬೇಕು. ಇದು ಬೇಕಾದ್ರೆ ತೆಳ್ಳಗ್ ಬೇಕಾದ್ರೂ ಮಾಡ್ಕೋಬಹುದು, ಅಗ್ಲ ಬೇಕಂದ್ರೆ ಅಗ್ಲ ಮಾಡ್ಕೋಬಹುದು. ನಿಮ್ಗೆ ಏನ್ ಶೇಪಲ್ಲಿ ಬಂದ್ರೆ ಆ ಶೇಪಲ್ಲಿ ಮಾಡ್ಕೋಬಹುದು. ಬಟ್ ಇದನ್ನ ಚಪಾತಿ ಹೊಸೆ ತರ ಹೊಸಕ್ಕಾಗಲ್ಲ, ಯಾಕಂದ್ರೆ ಅಂಟತ್ತೆ. ಸೊ ಕೈನಲ್ಲೇ ನೀವು ಮಾಡ್ಕೋಬೇಕು. ನಾವು ಕನ್ನಡದಲ್ಲಿ ಎಷ್ಟೋ ಪದಗಳು ಬಳಸ್ತೀವಲ್ಲ ನೋಡಿ. ತಲೆ ಗಿರ್ ಅಂತ ಸುತ್ತ ಇದೆ, ವಾಸನೆ ಘಮ್ ಅಂತ ಇದೆ, ನೋಡ್ ಮೈ ಝುಮ್ ಅಂತ ಅನ್ನಿಸ್ಬಿಡ್ತು ಎಕ್ಸ್ಪ್ರೆಷನ್ಸ್ಗೆ. ಹೌದು. ಇದನ್ನ ಹಿಂಗ್ ಒತ್ತಿದ್ರೆ ಮಧ್ಯದಲ್ಲಿರೋ ಚೀಸು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಮತ್ತೆ ಈ ಕಡೆ ಇರೋದು ಅಗ್ಲ ಆಗುತ್ತೆ. ನೋಡಿ ಇವಾಗ ನೀಟಾಗಿ ಹೊಂದ್ಕೊಳ್ತಲ್ಲ. ಇವಾಗ ಚೀಸ್ ಚೆನ್ನಾಗಿ ಮೆಲ್ಟ್ ಆಯ್ತು ಒಳಗಡೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆಲ್ಮೋಸ್ಟ್ ಆಗಿದೆ. ಸರ್ವಿಂಗ್ ಪ್ಲೇಟ್ ಕೊಡ್ಬೇಕು. 3 ಡಿಶ್ ನಾವು ಇವ್ರಿಗೆ ಕೊಟ್ವಿ, ಇವ್ರು ನಮಗೆ ಕೊಡ್ತಾರೆ ಟೇಸ್ಟ್ ಮಾಡಕ್ಕೆ. ಹೌದು, ಅದೇ ಸ್ಪೆಷಾಲಿಟಿ. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ. ನಾವು ಬೇಕಾದ್ರೆ ಎರಡು ಕಡೆ ನೀಟಾಗಿ ಬಂದಿದೆ ನೋಡಿ. ಡಬಲ್ ಆಕ್ಟಿಂಗ್ ಇದ್ದಂಗಿದೆ ಬಿಡಿ, ಎರಡು ಕಡೆ ಒಂದೇ ತರ ಇದೆ. ಓಕೆ. ಇದಕ್ಕೆ ಇದು ಸ್ವೀಟ್ ಆಗಿರೋದ್ರಿಂದ ಇದಕ್ಕೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಈವ್ನಿಂಗ್ ಸ್ನಾಕ್ಸ್ ತರ. ಆಮೇಲೆ ನೀವೇ ಹೇಳ್ಬಿಟ್ರಲ್ಲ ಬಿಸ್ಕೆಟ್ ಹಾಕ್ತಾ ಇದೀನಿ ಅಂತ, ಸೊ ಇದು ಬಿಸ್ಕೆಟ್ ಏನು ಡೈರೆಕ್ಟ್ ಆಗಿ ತಗೋಬಹುದು. ಓಕೆ. ಹಾಗೆ ಫ್ರೆಂಡ್ಸ್, ಮೀನಾ ಅವ್ರು ಬರ್ದು ಕಳಿಸಿರುವಂತಹ ಬಿಸಿ ಬಿಸಿಯಾದ ಬ್ರೆಡ್ ಬಿಸ್ಕೆಟ್ ರೆಡಿ ಆಗಿದೆ. ಬ್ರೆಡ್ ಬಿಸ್ಕೆಟ್ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಹಾಲು, ಸಕ್ಕರೆ ಪುಡಿ, ಎಗ್ ವೈಟ್, ಗೋಡಂಬಿ, ಬಾದಾಮಿ ಮತ್ತು ಚೀಸ್. ಮಾಡುವ ವಿಧಾನ: ಬೌಲ್ಗೆ ಬ್ರೆಡ್, ಸಕ್ಕರೆ ಪುಡಿ, ಗೋಡಂಬಿ, ಬಾದಾಮಿ,
ಎಗ್ ವೈಟ್ ಹಾಕಿ ಕಲಸಿಕೊಂಡು ತುಪ್ಪ ಸವರಿದ ತವಾದ ಮೇಲೆ ವಡೆಯಂತೆ ತಟ್ಟಿ ಅದರ ಮೇಲೆ ಚೀಸ್ ಇಟ್ಟು ಬೇಯಿಸಿದ್ರೆ ಬ್ರೆಡ್ ಬಿಸ್ಕೆಟ್ ಸವಿಯಲು ಸಿದ್ಧ.